ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜೇಶ್ವರಿ ಕನ್ನಡ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೊಸ ಕಲಿಕೆ, ಹೊಸ ಅಧ್ಯಾಯ. ಪ್ರತಿದಿನ ಏನಾದರೂ ಒಂದು ಹೊಸದನ್ನು ಕಲಿತಾ, ಹೊಸದನ್ನು ಬೇರೆಯವ್ರಿಗೆ ಹೇಳ್ಕೊಡ್ತಾ, ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಸಾಗೋದೇ ಜೀವನ ಆಗಿರುತ್ತೆ. ಇವತ್ತು ಈ ಸಿಂಪಲ್ ರೆಸಿಪೀಸು ಹಾಗೆ ನನ್ನ ಮನೆ ಕೆಲಸ ಡೈಲಿ ರೂಟೀನು ಈ ವಿಡಿಯೋದಲ್ಲಿರುತ್ತೆ. ನೈಟಿಂದನೇ ವಿಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾರ್ನಿಂಗ್ ಅಷ್ಟಾಗಿ ವಿಡಿಯೋ ಶೂಟ್ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಇಬ್ಬರು ಮಕ್ಕಳು ಇರೋದ್ರಿಂದ ಅವರನ್ನು ಮೇಂಟೈನ್ ಮಾಡಿಬಿಟ್ಟು ಅವರನ್ನು ಎಲ್ಲ ಸಂಭಾಳಿಸ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೈಟ್ ನನಗೆ ಸ್ವಲ್ಪ ಫ್ರೀ ಅನ್ನಿಸ್ದಾಗೆಲ್ಲ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿರ್ತೀನಿ. ನೈಟ್ ಡಿನ್ನರ್ಗೋಸ್ಕರ ಚಪಾತಿ ಹಾಗೆ ಈರುಳ್ಳಿ ಪಲ್ಯ ಮಾಡ್ಕೊಂಡಿದ್ದೆ. ಅದನ್ನು ತಿಂದ್ಬಿಟ್ಟು ವಾಪಸ್ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೇಲಿ ಪೂಜೆ ಮಾಡಿದಾಗ ಮಾತ್ರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ನನಗೆ ಮಾತ್ರ. ನಿಮಗೆ ಹೇಗೆ ಅನಿಸುತ್ತೆ ಹೇಳಿ? ಪೂಜೆನೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಟಿಫನ್ನು ಅದೆಲ್ಲ ರೆಡಿ ಮಾಡ್ಕೋಬೇಕು. ಮಗನ್ನ ಸ್ಕೂಲಿಗೆ ಕಳಿಸ್ಬೇಕು. ಇವಾಗೆಲ್ಲ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲೂಗಡ್ಡೆ ಹಾಗೆ ಗೆಣಸು ಇತ್ತು, ಅದನ್ನೆರಡೂ ಒಂದೇ ಟೈಮಲ್ಲಿ ವಿಸಿಲ್ ಕೂಗೋಕೆ ಇಡ್ತಾ ಇದ್ದೀನಿ. ಅಂದರೆ ಎರಡು ಒಂದೇ ಸರ್ತಿ ಬೇಯಿಸ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಉಳಿಯುತ್ತೆ ಅಂತ. ಹಾಗೆ ಯಾರೆಲ್ಲ ನನ್ನ ಹಿಂದಿನ ವಿಡಿಯೋ ನೋಡಿರ್ತೀರ ಅವ್ರಿಗೆ ಗೊತ್ತಾಗಿರುತ್ತೆ ಏನಿದು ಮೋಟಿವೇಶ್ನಲ್ ವಿಡಿಯೋ ಅಂತ. ಏನಾದರೂ ಮಾಡಬೇಕು ಮನೇಲಿ, ಏನಾದರೂ ನಾವು ನಮಗೋಸ್ಕರ ಮಾಡಬೇಕು ಅಂತ ಹೇಳಿದ್ದೆ ಆ ವಿಡಿಯೋದಲ್ಲಿ. ಒಂದು 2 ಕಮೆಂಟ್ ಬಂದಿತ್ತು. ಅದಕ್ಕೆ ಏನು ಮಾಡಬೇಕು ಮೇಡಮ್, ಮನೇಲಿ ನಮಗೆಲ್ಲ ಮಕ್ಕಳಿದ್ದಾರೆ, ಮನೇಲಿ ಹಳ್ಳಿಲಿದ್ದೀವಿ, ಏನು ಮಾಡೋಕ್ಕಾಗತ್ತೆ ಅಂತ ನನಗೆ ಕ್ವಶನ್ ಕೇಳಿದ್ರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ಆನ್ಸರು. ಇವಾಗ ಹೇಗಿದ್ದರೂ ಎಲ್ರಿಗೂ ಗೌರ್ಮೆಂಟಿಂದ 2,000 ರೂಪಾಯಿ ಹಣ ಬಂದೇ ಬರುತ್ತೆ. ಅದನ್ನು ಮನೆಗೆ ಯೂಸ್ ಮಾಡ್ಕೊಳ್ಳೋ ಬದಲು ನಿಮಗೆ ಒಂದು ಸ್ಟಾರ್ಟಪ್ ಥರ ಅಥವಾ ಒಂದು ಚಿಕ್ಕದಾಗಿ ಟೈಲರಿಂಗ್ ಮಿಷನ್ ತೊಗೊಳ್ಳಿ, ಅಥವಾ ಅದೇ ಅಮೌಂಟಿಂದ ಒಂದಿಷ್ಟು ಐಟಮ್ಸ್ಗಳನ್ನ ತಂದು ರೀಸೆಲ್ಲಿಂಗ್ ಮಾಡಿ. ಲೈಕ್ ಈಗ ಪೂರ್ತಿಯಾಗಿ ಟ್ರೆಂಡಿಂಗಲ್ಲಿರೋದು ಸ್ಯಾರಿ ಬಿಸ್ನೆಸ್ ಮತ್ತು ಸ್ಟೇಷ್ನರಿ ಮತ್ತು ಜ್ಯುವೆಲರಿ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಸ್ಮಾಲ್ ಆಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು. ನಾನು ಕೂಡ ಅದೇ ರೀತಿಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಜಸ್ಟ್ 5,000ನ ಇನ್ವೆಸ್ಟ್ ಮಾಡಿಬಿಟ್ಟು ನಾನು ಇಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೆ. ಸ್ಯಾರಿ ಬಿಸ್ನೆಸ್ಗೆ ನೀವು ಲಕ್ಷಗಟ್ಟಲೆ ಅಮೌಂಟ್ ಹಾಕಬೇಕು ಅಂತ ಏನೂ ಇಲ್ಲ. ಜಸ್ಟ್ ನೀವು 5,000ನಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದರೆ ನಮ್ಮ ಸೀರೆ ಮನೆ ಅಂತ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ದಯವಿಟ್ಟು ಅಲ್ಲಿ ಹೋಗಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ಸೀರೆಗಳು ಹೋಲ್ಸೇಲ್ ರೇಟಲ್ಲಿ ಬೇಕಿದ್ದರೆ, ಬಲ್ಕಾಗಿ ಪರ್ಚೇಸ್ ಮಾಡೋ ಹಾಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಥವಾ DM ಮಾಡಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಅಂತ ಈ ಚಾನಲ್ ಅಥವಾ ಆ ಚಾನಲ್ ಯಾವುದಾದ್ರಲ್ಲಿಯೂ ಕಮೆಂಟ್ ಮಾಡಿ. ನಾನು ನನ್ನ ಕಂಪ್ಲೀಟ್ ಬಿಸ್ನೆಸ್ ಡೀಟೇಲ್ಸು ಹಾಗೆ ಫೋನ್ ನಂಬರ್ ಅದೆಲ್ಲ ಕೊಡ್ತೀನಿ. ಆಮೇಲೆ ನೀವು ಕಂಪ್ಲೀಟಾಗಿ ಎನ್ಕ್ವೈರಿ ಮಾಡಿಬಿಟ್ಟು ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಅಥವಾ ಆರ್ಡರ್ ಪ್ಲೇಸ್ ಮಾಡ್ಬೋದು. ಇಲ್ಲ ಮೇಡಮ್ ನಾವು ಮನೆಗೆ ಬಂದುಬಿಟ್ಟು ವಿಸಿಟ್ ಮಾಡಿ ನೋಡ್ತೀವಿ ಅಂದರೆ ಅದು ಕೂಡ ಮಾಡ್ಬೋದು. ನಾನು ಆಫ್ಲೈನಲ್ಲೂ ಕೂಡ ಸೇಲ್ ಮಾಡ್ತಾಯಿದ್ದೀನಿ. ತುಂಬ ಜನ ನನಗೆ ಹೇಳ್ತಾಯಿದ್ರು, ಮನೇಲಿ ಡಿಗ್ರಿ ಮುಗಿಸ್ಬಿಟ್ಟು ಏನು ಮಾಡ್ತೀಯಾ, ಅಷ್ಟೊಂದೆಲ್ಲ ರಿಸಲ್ಟ್ ಮಾಡಿಬಿಟ್ಟು. ಅಂದರೆ ಡಿಸ್ಟಿಂಗೇಷನಲ್ಲಿ ನಂದು ಎಲ್ಲ ರಿಸಲ್ಟ್ ಇತ್ತು. ತುಂಬ ಜನ ಟೀಸ್ ಮಾಡ್ತಾಯಿದ್ರು, ಅದೇನು ಓದ್ಬಿಟ್ಟು ಅದೇನು ಮಾಡ್ತಿದ್ದಾಳೆ ಈಗ ಅಂತ. ಅಂಥವ್ರಿಗೆಲ್ಲ ಇದೊಂದು ಮಾತು. ನಾನು ಓದಿದ್ದು ಬಂದುಬಿಟ್ಟು ಕಾಮರ್ಸು, BCom ಓದಿದ್ದು. ಅದರ ರಿಲೇಟೆಡಾಗಿ ನಾನು ಈಗ ಕೆಲಸ ಮಾಡ್ತಿದ್ದೀನಿ. ಬೇರೆ ಕಡೆ ಹೋಗಿ ಕೆಲಸ ಮಾಡೋಕ್ಕೆ ನಮ್ಮ ಮನೇಲಿ ಪರ್ಮಿಷನ್ ಇಲ್ಲ, ಬಟ್ ಮನೆಯಲ್ಲೇ ಮಾಡೋಕ್ಕೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇವಾಗ ಸುಮಾರು ಒಂದು 8 ತಿಂಗಳಿಂದ ನಾನು ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ 5,000ನಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಇವಾಗ 1 ಲಕ್ಷವರೆಗೂ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. 5,000 ಕೊಟ್ಬಿಟ್ಟು ಸೀರೆ ತಂದುಬಿಟ್ಟು ತಕ್ಷಣವೇ ಯಾರು ಕಸ್ಟಮರ್ ನಮಗೆ ಬರಲ್ಲ. ನಾವೇ ನಮ್ಮ ಬಿಸ್ನೆಸ್ ಬಗ್ಗೆ ಅಡ್ವರ್ಟೈಸ್ ಮಾಡ್ಕೋಬೇಕು, ಬೇರೆಯವ್ರಿಗೆಲ್ಲ ಹೇಳಬೇಕು. ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಗೆ ಹೇಳೋದು, ಎಲ್ಲಿ ನಮ್ಮದು ಸೀರೆನ ಅಡ್ವರ್ಟೈಸ್ ಮಾಡೋದು, ಅದೆಲ್ಲ ಡೀಟೇಲ್ಸ್ ಬೇಕೆಂದರೆ ನಮ್ಮ ಸೀರೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಪ್ರತಿಯೊಂದು ವಿಡಿಯೋದಲ್ಲಿ ಪ್ಯಾಕಿಂಗ್ ಜೊತೆಗೆ ಸೀರೆಗಳನ್ನ ತೋರಿಸೋದ್ರ ಜೊತೆಗೆ ಸೀರೆ ಬಿಸ್ನೆಸ್ ಟಿಪ್ಸ್ಗಳು ಕೂಡ ಇರುತ್ತೆ. ದಯವಿಟ್ಟು ಫಾಲೋ ಮಾಡಿ. ಅಲ್ಲಿ ಬರುವಂಥ ವಿಡಿಯೋಗಳನ್ನು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿದ್ರಲ್ಲ, ನನ್ನ ಕಂಪ್ಲೀಟ್ ವಿಡಿಯೋ ಇದು ಆಗಿತ್ತು. ಈಗ ಮತ್ತೆ ಬ್ಯಾಕ್ ಟು ರೂಟೀನ್ ಅನ್ನೋ ಥರ ಈ ವಿಡಿಯೋ ಬಗ್ಗೆ ಹೇಳ್ತೀನಿ. ಆಲೂ ಪಲ್ಯ ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ದೋಸೆ ಹಾಕ್ಕೊಟ್ಟು ಟಿಫನ್ನ ಮುಗಿಸ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಗುರಳ್ ಪುಡಿ ಬೇಕಾಗಿತ್ತು. ಕೆಲವೊಂದು ಕಡೆ ಇದನ್ನು ಉಚ್ಚಳ್ ಅಂತ ಕರೀತಾರೆ. ನಾವು ಉತ್ತರ ಕರ್ನಾಟಕದ ಕಡೆ ಇದನ್ನೆಲ್ಲ ಗುರಳ್ ಅಂತ ಕರಿತೀವಿ. ಇದನ್ನೆಲ್ಲ ಸಾನ್ಗೆ ಹಿಡಿದು ಕ್ಲೀನ್ ಮಾಡಿಕೊಂಡು ಹುರಿತಾ ಇದ್ದೀನಿ.
ಮಾರ್ಕೆಟಿಂದ ತಂದಿದ್ದಾದರೆ ಡೈರೆಕ್ಟು ಹೀಗೆ ಬಿಸಿ ಮಾಡಿಬಿಟ್ಟು ಗ್ರೈಂಡ್ ಮಾಡೋಕ್ಕೆ ಬರುತ್ತೆ. ಬಟ್ ನಾವು ಹೊಲದಲ್ಲೇ ಬೆಳೆದಿರೋದನ್ನು ಸ್ವಲ್ಪ ಕಡ್ಡಿ ಕಸ ಮಣ್ಣು ಇದೆಲ್ಲ ಇರುತ್ತೆ, ಒಂದೆರಡು ಸರ್ತಿ ತೊಳೆದು ಒಣ ಹಾಕಿ ಆಮೇಲೆ ಇದನ್ನ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ಕೆಲವೊಂದು ಕಡೆ ಪಲ್ಯಕ್ಕೆ ಗುರಳ್ ಚಟ್ನಿ ಹಾಕಿದರೆ ಕಪ್ಪಾಗತ್ತೆ, ಟೇಸ್ಟ್ ಆಗಲ್ಲ ಅಂತಾರೆ. ಬಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಗುರಳ್ ಪುಡಿ ಇಲ್ಲ ಅಂದರೆ ಯಾವುದೇ ಪಲ್ಯನೂ ಕಂಪ್ಲೀಟ್ ಆಗಲ್ಲ. ಎಕ್ಸ್ಪೆಷಲಿ ಬದನೆಕಾಯಿ, ಮೊಳಕೆ ಕಟ್ಸಿದ ಕಾಳು ಈ ಥರ ಪಲ್ಯಕ್ಕೆಲ್ಲ ನಾವು ಕಂಪಲ್ಸರಿಯಾಗಿ ಇದನ್ನು ಬಳಸ್ತೀವಿ. ಇದನ್ನು ಹಾಕಿ ಮಾಡಿದಾಗ ಟೇಸ್ಟು ಸಖತ್ತಾಗಿ ಬರುತ್ತೆ. ನಾನು ಇದನ್ನು ಡ್ರೈ ಆಗಿ ರೋಸ್ಟ್ ಮಾಡಿಬಿಡ್ತೀನಿ. ಆಮೇಲೆ ಇದನ್ನು ಚೆನ್ನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋತೀನಿ. ನಾನು ಇದನ್ನು ಪ್ಲೇನಾಗಿ ಅಂದರೆ ಏನು ಈ ರೀತಿ ಹುರಿದಿರ್ತೀನಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊತೀನಿ. ಇನ್ನು ಕೆಲವರು ಇದನ್ನು ಚಟ್ನಿ ರೀತಿ ಕೂಡ ಮಾಡ್ಕೊತಾರೆ. ಇದೇ ಸೇಮ್ ಫ್ರೈ ಎಲ್ಲ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಪುಡಿ ಇದೆಲ್ಲ ಹಾಕಿಬಿಟ್ರೆ ಅದು ಸಖತ್ತಾಗಿರೋ ಗುರಳ್ ಚಟ್ನಿ ಆಗುತ್ತೆ. ಅದು ಕೂಡ ಸೂಪರ್ ಆಗಿರುತ್ತೆ. ಅದರಲ್ಲೂ ಕೆನೆ ಮೊಸರು ಹಾಕೊಂಡು ತಿಂದ್ರಂತೂ ಸ್ವರ್ಗಕ್ಕೆ ಮೂರೆಗೇನು. ನಾವು ಎಲ್ಲೇ ಹೋಗಲಿ ಎಲ್ಲೇ ಬರಲಿ ನಮ್ಮನೆ ಊಟದ ಥರ ಬೇರೆ ನಮಗೆಲ್ಲೂ ಅಡ್ಜಸ್ಟ್ ಆಗಲ್ಲ. ಒಂದೊಂದು ಊರಲ್ಲಿ ಅಥವಾ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಡಿಶಸ್ ಇರುತ್ತೆ. ಅವ್ರಿಗೆ ತಕ್ಕಂಥ ಅವ್ರಿಗೆ ರುಚಿಗೆ ತಕ್ಕಂತೆ ಅಡುಗೆ ಮಾಡ್ತಾಯಿರ್ತಾರೆ. ಹಾಗೆ ನಾವು ಕೂಡ ಸ್ವಲ್ಪ ಖಾರ ಕಮ್ಮಿ, ಮಸಾಲ ಐಟಮ್ ಕೂಡ ತುಂಬಾ ಕಡಿಮೆ ಬಳಸ್ತೀವಿ. ಇಲ್ಲಿ ನೋಡ್ತಿರ್ಬೋದು ಸೌತೆಕಾಯಿ ಪಲ್ಯಗೆ ಅದು ಹಾಕಿದ್ರೇ ಕಂಪ್ಲೀಟ್ ಆದಂಗೆ ನಮ್ಮ ಕಡೆ ಎಲ್ಲ. ಇದಾಗಿತ್ತು ಇವತ್ತಿನ ಸಿಂಪಲ್ ಬ್ಲಾಗ್. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದರೂ ಕಂಪ್ಲೀಟ್ ಸೀರೆ ಬಗ್ಗೆ ಡೀಟೇಲ್ಸ್ ಬೇಕು, ಹೋಲ್ಸೇಲರ್ ಬಗ್ಗೆ ಡೀಟೇಲ್ಸ್ ಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನಮ್ಮ ಸೀರೆ ಮನೆ ಅಂತ ಚಾನಲ್ ಇದೆ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದೊಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಡೈಲಿ ಬ್ಲಾಗು, ಡೈಲಿ ರೂಟೀನ್ ಬೇಕಂದರೆ ರಾಜೇಶ್ವರಿ ಕನ್ನಡ ಚಾನಲ್, ಹಾಗೆ ಸಿಂಪಲ್ ರೆಸಿಪಿಗಳು ಕೂಡ ಇದರಲ್ಲಿ ಸಿಗುತ್ತೆ. See you in the next video. Please support me. Bye bye.